ನಮಸ್ಕಾರ ಸ್ನೇಹಿತರೆ, ನಮ್ಮ ಗ್ರಾಮರ್ನಲ್ಲಿ ಇಂದು ನಾವು ಶುಡ್ ನಾಟ್ ಹ್ಯಾವ್ ಅಥವಾ ಅದರ ಸಂಕ್ಷಿಪ್ತ ರೂಪ ಶುಡಂಟ್ ಹ್ಯಾವ್ ಇದನ್ನು ವಾಕ್ಯಗಳಲ್ಲಿ ಹೇಗೆ ಉಪಯೋಗಿಸುವುದು ಎಂದು ಕಲಿಯೋಣ. ಶುಡಂಟ್ ಹ್ಯಾವ್ ಅಥವಾ ಶುಡ್ ನಾಟ್ ಹ್ಯಾವ್ ಅಂದರೆ ಒಂದು ಕೆಲಸ ಮಾಡಬಾರದಿತ್ತು ಆದರೆ ಮಾಡಿಬಿಟ್ಟಿದ್ದೇವೆ ಎಂಬ ಪಶ್ಚಾತ್ತಾಪ ಅಥವಾ ಟೀಕೆಯನ್ನು ಇದು ಸೂಚಿಸುತ್ತದೆ. ಉದಾಹರಣೆಗೆ, ನೀನು ಸುಳ್ಳು ಹೇಳಬಾರದಿತ್ತು. ಯು ಶುಡ್ ನಾಟ್ ಹ್ಯಾವ್ ಅಥವಾ ಶುಡೆಂಟ್ ಹ್ಯಾವ್ ಲೈಡ್. ಇಲ್ಲಿ ಸುಳ್ಳು ಹೇಳಬಾರದಿತ್ತು ಎಂಬ ಪಶ್ಚಾತ್ತಾಪವಿದೆ. ಎರಡನೇ ವಾಕ್ಯ, ಅವನು ಆ ಕೆಲಸವನ್ನು ಬಿಡಬಾರದಿತ್ತು. ಹಿ ಶುಡೆಂಟ್ ಹ್ಯಾವ್ ಲೆಫ್ಟ್ ದ್ಯಾಟ್ ಜಾಬ್. ಕೆಲಸ ಬಿಟ್ಟಿದ್ದು ತಪ್ಪು ಎಂಬ ಅಭಿಪ್ರಾಯ. ಮೂರನೇ ವಾಕ್ಯ, ನಾವು ಅಷ್ಟು ತಡವಾಗಿ ಹೋಗಬಾರದಿತ್ತು. ವಿ ಶುಡಂಟ್ ಹ್ಯಾವ್ ಗಾನ್ ಸೋ ಲೇಟ್. ತಡವಾಗಿ ಹೋಗಿದ್ದು ಸರಿಯಲ್ಲ ಎಂದು ಹೇಳುವಾಗ ಇದನ್ನು ಬಳಸುತ್ತೇವೆ. ನಾಲ್ಕನೇ ವಾಕ್ಯ, ಅವಳು ಅವನನ್ನು ಬೈಯಬಾರದಿತ್ತು. ಶಿ ಶುಡಂಟ್ ಹ್ಯಾವ್ ಸ್ಕಾಲ್ಡೆಡ್ ಹಿಮ್. ಅವಳು ಬೈದದ್ದು ತಪ್ಪು ಎಂಬ ಅರ್ಥ ಕೊಡುತ್ತದೆ. ಐದನೇ ವಾಕ್ಯ, ಅವರು ಅಷ್ಟೊಂದು ಹಣ ಖರ್ಚು ಮಾಡಬಾರದಿತ್ತು. ದೇ ಶುಡಂಟ್ ಹ್ಯಾವ್ ಸ್ಪೆಂಟ್ ಸೋ ಮಚ್ ಮನಿ. ಅತಿಯಾದ ಖರ್ಚಿನ ಬಗ್ಗೆ ವಿಷಾದ ವ್ಯಕ್ತಪಡಿಸುವಾಗ ಬಳಸುತ್ತೇವೆ. ಆರನೇ ವಾಕ್ಯ, ನೀನು ಈ ರಹಸ್ಯವನ್ನು ಯಾರಿಗೂ ಹೇಳಬಾರದಿತ್ತು. ಯು ಶುಡಂಟ್ ಹ್ಯಾವ್ ಟೋಲ್ಡ್ ದಿಸ್ ಸೀಕ್ರೆಟ್ ಟು ಎನಿವನ್. ಹೇಳಬಾರದಿತ್ತು ಆದರೆ ಹೇಳಿಬಿಟ್ಟಿದ್ದೀಯಾ ಎಂಬ ಸನ್ನಿವೇಶ. ಏಳನೇ ವಾಕ್ಯ, ನಾನು ಇಷ್ಟು ಕೋಪ ಮಾಡಿಕೊಳ್ಳಬಾರದಿತ್ತು. ಐ ಶುಡಂಟ್ ಹ್ಯಾವ್ ಗಾಟ್ ಸೋ ಆ್ಯಂಗ್ರಿ. ನನ್ನದೇ ನಡವಳಿಕೆಯ ಬಗ್ಗೆ ನನಗೆ ಪಶ್ಚಾತ್ತಾಪವಿರುವಾಗ. ಎಂಟನೇ ವಾಕ್ಯ, ನೀನು ಜಗಳ ಮಾಡಬಾರದಿತ್ತು. ಯು ಶುಡಂಟ್ ಹ್ಯಾವ್ ಫೋಟ್. ಸಮಾಧಾನದ ಸಲಹೆ ನೀಡುವಾಗ. ಶುಡ್ ಹ್ಯಾವನ್ನು ಮೊನ್ನೆ ಕೊಟ್ಟಿದ್ದೆ. ನಿನ್ನೆ ಸ್ವಲ್ಪ ಇಲ್ಲಿ ಇಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇದ್ದ ಕಾರಣ ನಿನ್ನೆ ಯಾವುದೇ ವಿಡಿಯೋ ಹಾಕಲಿಕ್ಕೆ ನನಗೆ ಆಗಲಿಲ್ಲ. ಅದಕ್ಕಾಗಿ ಎಲ್ರಿಗೂ ನಾನು ಸಾರಿ ಹೇಳ್ತಾ ಇದ್ದೇನೆ. ಇವತ್ತು ನಾನು ಪುನಃ ಎಲ್ಲ ವಿಡಿಯೋಗಳನ್ನು ಅದೇ ರೀತಿ ಹಾಕಿಕೊಡ್ತೇನೆ. ನೀವು ಅದನ್ನು ನೋಡಿ ಕೇಳಿ, ನಿಮಗೆ ಮನಸ್ಸಿದ್ದರೆ ನನಗೆ ಫಾಲೋ ಮಾಡಿ. ನಿಮಗೆ ನನ್ನ ಕ್ಲಾಸ್ ಡೇ 1ನಿಂದ ಹೇಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿಯುವುದು, ಫೇಸ್ಬುಕ್ಕಲ್ಲಿ ನಾನು ಮಿಕ್ಸ್ ವಿಡಿಯೋ ಹಾಕ್ತೇನೆ, ಯೂಟ್ಯೂಬಲ್ಲೂ ಮಿಕ್ಸ್ ವಿಡಿಯೋ ಹಾಕ್ತೇನೆ ಅಥವಾ ಇನ್ಸ್ಟಾದಲ್ಲೂ ಮಿಕ್ಸ್ ವಿಡಿಯೋ ಹಾಕ್ತೇನೆ. ನಿಮಗೆ ಫಸ್ಟ್ ಡೇ ಏನು ಕಲಿಯುವುದು, ಸೆಕೆಂಡ್ ಡೇ ಏನು ಕಲಿಯುವುದು, ಥರ್ಡ್ ಡೇ ಏನು ಕಲಿಯುವುದು, ಫೋರ್ತ್ ಡೇ ಏನು ಕಲಿಯುವುದು, ಹೇಗೆ ನಾವು 3 ತಿಂಗಳಲ್ಲಿ ಕಂಪ್ಲೀಟ್ ಇಂಗ್ಲೀಷ್ ಕೋರ್ಸ್ ಮಾಡುವುದು, ಡೇ 1ನಿಂದ ಕಂಪ್ಲೀಟ್ ಕೋರ್ಸ್, ಅದರ ಬಗ್ಗೆ ನಿಮಗೆ ಅದು ನಿಮ್ಮ ವಾಟ್ಸಪ್ಪಿಗೆ ನಾನು ಹೇಳಿಕೊಡಬೇಕು ಅಂತ ಹೇಳಿದರೆ ಅದರ ಸಬ್ಸ್ಕ್ರಿಪ್ಷನ್ ಫೀ ಇದೆ. 3 ತಿಂಗಳ ಕೋರ್ಸು $299 ಪರ್ ಮಂತ್. ಹೀಗೆ 3 ತಿಂಗಳು ಅಥವಾ $599 ನೀವು ಒಮ್ಮೆಲೆ ಕಟ್ಟಿದರೆ ನನಗೆ ನಾನು ನಿಮ್ಮ ವಾಟ್ಸಪ್ಗೆ ಪ್ರತಿದಿನದ ನೋಟ್ಸ್, ಇಷ್ಟು ಕಲೀರಿ, ಇವತ್ತಿಷ್ಟು ಕಲೀರಿ, ಇವತ್ತಿಷ್ಟು ಕಲೀರಿ, ಇವತ್ತಿಷ್ಟು ಕಲೀರಿ ಅಂತ 3 ತಿಂಗಳ ನೋಟ್ಸು ವಿತ್ ಇನ್ಸ್ಟ್ರಕ್ಷನ್ಸ್ ಕಳಿಸಿಕೊಡ್ತೇನೆ. ಯಾರಿಗಾದರೂ ನನ್ನ ಕೋರ್ಸಿಗೆ ಸೇರಲಿಕ್ಕಿದ್ರೆ ನನಗೆ ಈ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಪೇ ಮಾಡಿ ನಾನು ನಿಮಗೆ ವಾಟ್ಸಪ್ಪಲ್ಲಿ ಕೋರ್ಸ್ ಕಳಿಸ್ತೇನೆ.